ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಯೋಗೇಶ್ವರ್ ಅವರೇ, ನಿಮ್ಮ ರಾಜಕೀಯ ವಲಯದಲ್ಲಿ ಒಂದು ಮಾತು ಯಾವಾಗಲೂ ಕೇಳಿ ಬರ್ತಾ ಇರುತ್ತೆ, ಯೋಗೇಶ್ವರ್ ಇಸ್ ಗುಡ್ ಫಾರ್ ನಥಿಂಗ್ ಅಂತ. ಈಗ ಅದಕ್ಕೆ ನಾನಿವತ್ತು ರಾಜಕಾರಣದಲ್ಲಿ ಬಹಳ ಪ್ರಮುಖವಾದ ಘಟ್ಟದಲ್ಲಿದ್ದೀನಿ. ಮುಂದಿನ ದಿನಗಳಲ್ಲಿ ಯೋಗೇಶ್ವರ್ ಏನು, ಯೋಗೇಶ್ವರ್ ಶಕ್ತಿ ಏನು, ಯೋಗೇಶ್ವರ್ ಅನಿವಾರ್ಯತೆ ಏನು ಅಂತೇಳಿ ಈ ರಾಜ್ಯದ ರಾಜಕಾರಣದಲ್ಲಿ ನನ್ನ ಅಸ್ತಿತ್ವವನ್ನು ನಾನು ತೋರಿಸ್ತೀನಿ. ಏನು ಅಸ್ತಿತ್ವ ಯೋಗೇಶ್ವರ್ದು? ಒಂದು ಪಕ್ಷದಲ್ಲಿ ನಿಷ್ಠೆಯಿಂದ ಇರೋದಿಲ್ಲ, ಒಬ್ಬ ನಾಯಕನಿಗೆ ನಿಷ್ಠೆ ತೋರಿಸ್ತಾರ, ಅದು ಇಲ್ಲ, ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಾ ಇರ್ತಾರೆ, ತಮ್ಮ ಲಾಭಕ್ಕೆ ತಾವು ಕೆಲಸ ಮಾಡ್ಕೊಳ್ಳೋ ಯೋಗೇಶ್ವರ್ ಏನು ಸಾಧಿಸಿದ್ದಾರೆ ಅಂತ? ನನಗೆ ರಾಜಕಾರಣದಲ್ಲಿ ವೈಯಕ್ತಿಕವಾಗಿ ಏನು ಲಾಭ ನನಗೆ ಇಲ್ಲಿ ತನಕ ಆಗಿಲ್ಲ, ನಾನು ಬಯಸೂ ಇಲ್ಲ. ನಾನು ರಾಜಕಾರಣಕ್ಕೆ ಬಂದು ಸಾರ್ವಜನಿಕ ಜೀವನಕ್ಕೆ ಬಂದು ಭಾಳಷ್ಟನ್ನು ಜೀವನದಲ್ಲಿ ಕಳ್ಕೊಂಡಿದ್ದೀನಿ. ನಾನು ಜನಸೇವೆ ಮಾಡಬೇಕು, ಜನಸಾಮಾನ್ಯರಲ್ಲಿ ಏನಾದರೂ ಈ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ರಾಜಕಾರಣಕ್ಕೆ ಬಂದವು. ನಾನೇನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಬೇಕಾದಷ್ಟು ವಿಚಾರಗಳಲ್ಲಿ. ನನ್ನ ಕ್ಷೇತ್ರ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಮಾದರಿ ಕ್ಷೇತ್ರ. ಇವತ್ತು ಯಾವ ಲೆವೆಲ್ ಅಲ್ಲಿ ಮಾದರಿ ಕ್ಷೇತ್ರ ಅಂದ್ರೆ, ಮೊನ್ನೆ ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಾಗ ಚನ್ನಪಟ್ಟಣದ ಐತಿಹಾಸಿಕ ಕುರುಹು, ನಿಮ್ಮ ಚನ್ನಪಟ್ಟಣದ ಐತಿಹಾಸಿಕ ಕುರುಹು ಕಳೆದು ಹೋಗ್ತಾ ಇದೆ. ಒಂದು ಬೊಂಬೆ ತಗೊಳಕ್ ಹೋದ್ರೆ ಚೈನಾ ಬೊಂಬೆಗಳು ಅಲ್ಲಿ ಬಂದು ನಿಂತಿವೆ. ಎಲ್ಲಿ ಹೋಯ್ತು ನಿಮ್ಮ ಕ್ಷೇತ್ರದ ಒಂದು ಐತಿಹಾಸಿಕ ಕುರುಹನ್ನೇ ಉಳಿಸ್ಕೊಳಕ್ ಆಗ್ತಾ ಇಲ್ಲ ನಿಮಗೆ ಅಂದಾಗ? ಏನಾಗಿದೆ, ಇವತ್ತು ಆ ಮರ ಏನು ನಾವು ಬೊಂಬೆ ತಯಾರು ಮಾಡ್ತೀವಲ್ಲ, ಆ ಒಂದು ರಾ ಮೆಟೀರಿಯಲ್ ಇವತ್ತು ಮಳೆಗಾಲ ಇಲ್ಲದೆ ಅದು ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಆಲೆ ಮರ ಅಂತ ಬರುತ್ತೆ. ಆಲೆ ಮರದಿಂದ ಬೊಂಬೆ ತಯಾರು ಮಾಡೋದು. ಅದಕ್ಕೆ ಆಲೆ ಮರ ಇವತ್ತು ಎಲ್ಲ ಕಡೆ ಕಣ್ಮರೆ ಆಗ್ತಾ ಇರೋದ್ರಿಂದ ಆ ಒಂದು ಬೊಂಬೆ ತಯಾರಿಕೆಗೆ ತೊಂದರೆ ಆಗ್ತಾಯಿದೆ. ಈಗ ಬೇರೆ ಬೇರೆ ಕಡೆ ಸರ್ಕಾರದಲ್ಲಿ ಪರ್ಮಿಷನ್ ಕೊಟ್ಟಿದ್ದೀನಿ. ನಾನೇ ಹಿಂದೆ ಅರಣ್ಯ ಮಂತ್ರಿ ಆಗಿದ್ದಾಗ ಆಲೆ ಮರವನ್ನು ಬೇರೆ ಬೇರೆ ಕಡೆಯಿಂದ ತರಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಕೂಡ ಕಾನೂನಿನ ಅವಕಾಶ ಇರಲಿಲ್ಲ. ಈಗ ಅವಕಾಶ ಕೊಟ್ಟಿದ್ದೀವಿ. ಈ ಆ ಉದ್ಯಮ ನಿರಂತರವಾಗಿ ನಡೆಯುತ್ತೆ. ಅಲ್ಲಿನ ಗೊಂಬೆ ತಯಾರಕರು ಇವತ್ತಿಗೂ ಕೂಡ ಆರ್ಥಿಕ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ, ಸಂಕಷ್ಟನ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಯೋಗೇಶ್ವರ್ ಮಾಡಿದ್ದೇನು? ಕಾಂಪಿಟೇಷನ್ ಇದೆ ಮೇಡಮ್. ಇವತ್ತು ಎಲ್ಲ ಥರದಲ್ಲೂ ಕೂಡ ಇವತ್ತು ಬದಲಾವಣೆ ಆದಂಥ ಈ ಒಂದು ವ್ಯವಸ್ಥೆಯಲ್ಲಿ ಕಾಂಪಿಟೇಷನ್ ಇರ್ತದೆ. ಆದರೂ ಕೂಡ ನಮ್ಮ ಚನ್ನಪಟ್ಟಣದ ಬೊಂಬೆಗಳು ತಮ್ಮ ಅಸ್ತಿತ್ವವನ್ನು ಭಾಳಷ್ಟು ಕಡೆ ಇವತ್ತು ದೇಶದ ಎಲ್ಲ ಎಕ್ಸಿಬಿಷನಲ್ಲೂ ಚನ್ನಪಟ್ಟಣ ಗೊಂಬೆ ಅಂತಂದರೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹಳ ಮುಖ್ಯವಾಗಿ ಏನು ಅದಕ್ಕೆ ಮರ ಸಿಗ್ತಿರಲ್ಲ, ಅದು ಮರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಮುಂದೆ ಏನು ತೊಂದರೆ ಆಗಲ್ಲ. ಓಕೆ, ಇನ್ನು ನಿಮ್ಮ ಜನ ಏನು ಹೇಳ್ತಾರೆ ಅಂದರೆ, ನಮ್ಮ ಸಾಹೇಬ್ರಿಗೆ ನಮ್ಮ ಕ್ಷೇತ್ರ ಬಿಟ್ಟು ಪಕ್ಕದ ಕ್ಷೇತ್ರಗಳ ಬಗ್ಗೆನೇ ಜಾಸ್ತಿ ಗಮನ, ಕನಕಪುರದ ಕಡೆ ಜಾಸ್ತಿ ಇರ್ತಾರೆ ಅಂತಾರೆ. ಇವಾಗ ಏನಿವತ್ತು ಸರ್ಕಾರಗಳು ಹೊಸದಾಗಿ ಆಲೋಚನೆ ಮಾಡ್ತಾ ಇದ್ದೇವೆ, ನೀರಾವರಿ ಮಾಡಬೇಕು, ಎತ್ತಿನ ಹೊಳೆ ತರಬೇಕು, ಪರಮಶಿವನ ವರದಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರಗಳು ಹೊರಟಿದ್ದಾವೆ. ಇದನ್ನು ನಾನು ರಾಜಕಾರಣಕ್ಕೆ ಬಂದು ದಿವಸದಿಂದಲೂ ಕೂಡ ಪ್ರಾರಂಭ ಮಾಡಿದ್ದೀನಿ. ಈಗಾಗಲೇ ಲಿಫ್ಟ್ ಇರಿಗೇಷನ್ ಒಂದನ್ನು ಮುಗಿಸಿದ್ದೀನಿ, ಹಲವಾರು ಕೆರೆಗಳಿಗೆ ನೀರು ತುಂಬಿಸಿದ್ದೀನಿ. ಮತ್ತು ಇಡೀ ತಾಲೂಕನ್ನು ನೀರಾವರಿ ಮಾಡೋದ್ರ ಕಡೆ ಸಂಪೂರ್ಣವಾದಂಥ ನನ್ನ ರಾಜಕೀಯ ಜೀವನದ ಭಾಳಷ್ಟು ಸಮಯವನ್ನು ಅದಕ್ಕೆ ತೊಡಗಿಸ್ಕೊಂಡಿದ್ದೀನಿ. ಈಗ ನೀರಾವರಿ ಕೆಲಸ ಪ್ರಾರಂಭ ಆಗಿದೆ. ನನಗೆ ಗೊತ್ತು, ಈ ನಾಡಿನಲ್ಲಿ ರೈತ ಅವನು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಇರದೇ ಹೋದರೆ ಯಾವ ಸಮಾಜನೂ ಕೂಡ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಪ್ರಾಮಾಣಿಕವಾಗಿ ರೈತ ಪರವಾದ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ಅದು ಒಂದೇ ಕಾರಣಕ್ಕೆ ನನ್ನನ್ನು ಜನ ಮತ್ತೆ ಚುನಾವಣೆಯಲ್ಲಿ ಚುನಾಯಿಸ್ತಾ ಇದ್ದಾರೆ. ಓಕೆ, ಸಚಿವಗಿರಿ ಏನೋ ಪಡ್ಕೊಂಡ್ಬಿಟ್ರಿ ಅರಣ್ಯ ಸಚಿವರಾಗಿ ನೀವು ತಂದ ಡೆವಲಪ್ಮೆಂಟ್ಸ್ ಆಗಲಿ, ನೀವು ತಂದ ಬದಲಾವಣೆ ಆಗಲಿ ಏನು? ನನಗೆ ಇದ್ದಂಥ ಸಮಯದಲ್ಲಿ ಅರಣ್ಯ ಸಂಪತ್ತನ್ನು ಉಳಿಸ್ಲಿಕ್ಕೆ, ಅರಣ್ಯದ ಮೇಲೆ ದಾಳಿ ಮಾಡಿದವರನ್ನು ಶಿಕ್ಷೆ ಮಾಡಲಿಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಹಲವಾರು ಮಹತ್ವದ ಬದಲಾವಣೆ ತಂದಿದ್ದೇನೆ. ಆದರೆ ಆ ಯಾವ ಬದಲಾವಣೆಗಳು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಯಾಕೆಂದರೆ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡ್ಕೊಂಡು ರೆಸಾರ್ಟ್ ಮಾಡ್ತಿರೋರು ಇವತ್ತು ರೆಸಾರ್ಟ್ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಯಾವುದೇ ಬದಲಾವಣೆ ಇಲ್ಲ. ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಭರ್ಜರಿಯಾಗಿ ಅವ್ರವ್ರ ಜೀವನದಲ್ಲಿ ಆರಾಮಾಗೇ ಇದ್ದಾರೆ. ಜೊತೆಗೆ ನಿಮ್ಮ ಗಮನ ಕನಕಪುರದ ಕಡೆಗೆ ಬಿಟ್ಟರೆ ಬೇರೆ ಕಡೆ ಯಾವುದಕ್ಕೂ ಹೋಗಿಲ್ಲ. ಯಾಕೆ? ಕರ್ನಾಟಕದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಆದರೆ ಈ ದೇಶದಲ್ಲಿ ಕಾನೂನು ಇಂಪ್ಲಿಕೇಶನ್ ಆಗಿ ಅವರಿಗೆ ಶಿಕ್ಷೆ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಕಾನೂನು ತಂದೇ ಆದಂಥ ಪ್ರಕ್ರಿಯೆಗಳನ್ನು ಮುಗಿಸ್ತಾ ಇರ್ತದೆ. ತಮಗೆ ಗೊತ್ತಿದೆ, ಇವತ್ತು ಎಂತೆಂಥ ದೊಡ್ಡ ವ್ಯಕ್ತಿಗಳು ನಮಗೆ ಕಾನೂನು ಏನೂ ಭಯ ಇಲ್ಲ ಅಂತ ಹೇಳಿದವರು ಇವತ್ತೆಲ್ಲ ಬಹಳಷ್ಟು ಜನ ಕಂಬಿಯ ಹಿಂದೆ ಇದ್ದಾರೆ. ಹಾಗಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಸ್ವಲ್ಪ ನಿಧಾನ ಆದರೂ ಕೂಡ ಅವ್ರಿಗೆ ಯಾರಿಗೆ ಶಿಕ್ಷೆ ಆಗಬೇಕು ಅವ್ರಿಗಾಗುತ್ತೆ. ಹಾಗಾಗಿ ಅರಣ್ಯ ಒತ್ತುವರಿ ವಿಚಾರದಲ್ಲಿ, ಅರಣ್ಯವನ್ನು ಉಳಿಸ್ತಕ್ಕಂಥ ವಿಚಾರದಲ್ಲಿ ನಾನೊಬ್ಬ ಬೇರೆ ಸಚಿವರಿಗಿಂತ ಒಂದು ರೀತಿಯ ದಿಟ್ಟ ನಿರ್ಧಾರಗಳನ್ನು ತಗೊಂಡಿದ್ದೀನಿ. ಹಲವಾರು ವಿಚಾರಗಳು ಇವತ್ತು ಆದ್ರೆ ಯೋಗೇಶ್ವರ್ ತಗೊಂಡ ನಿರ್ಧಾರಗಳೆಲ್ಲ DKಶಿ ಕೇಂದ್ರೀಕೃತ.
ಯಾವುದು ಅದನ್ನ ಹೊರತುಪಡಿಸಿ ಇದುವರೆಗೂ ಯೋಗೇಶ್ವರ್ ಸಚಿವರಾಗಿದ್ದಾಗ ಆಚೆ ಬರಕ್ ಆಗ್ಲೇ ಇಲ್ಲ. ನಾನು ಕೆಲವೇ ದಿನ ಮಾತ್ರ ಮಂತ್ರಿಯಾಗಿದ್ದೆ. ಡಿ ಕೆ ಶಿವಕುಮಾರ್ ಬಗ್ಗೆ ನನಗೆ ವೈಯಕ್ತಿಕವಾದಂಥ ದ್ವೇಷ ಇಲ್ಲ. ಆದರೆ ಆ ವ್ಯಕ್ತಿ ನನ್ನ ರಾಜಕೀಯ ಜೀವನದಲ್ಲಿ ಮೊದಲಿಂದ ತೊಡರುಗಾಲ ಆಗ್ತಾನೇ ಇದ್ದಾರೆ ಪಾಪ. ಪ್ರಾರಂಭ ದಿನಗಳಲ್ಲಿ ನನಗೆ ಟಿಕೆಟ್ ತಪ್ಪಿಸಿದ್ದೇ ಡಿ ಕೆ ಶಿವಕುಮಾರ್. ದೋಸ್ತಿಗಿಸ್ತಿ ಮುಂದುವರಿಸ್ತೀರಾ ಹೇಗೆ? ಏನಿಲ್ಲ, ನನಗೆ ನೋಡಿ, ನಾನು ರಾಜಕಾರಣದಲ್ಲಿ ಅನೈತಿಕವಾದಂಥ ಯಾವುದೇ ರೀತಿಯ ಸ್ನೇಹವನ್ನು ನಾನು ಮಾಡೋದಿಲ್ಲ. ನನಗೆ ಶಿವಕುಮಾರ್ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಸಮಾನವಾಗಿ ರಾಜಕೀಯದಲ್ಲಿ ಅವ್ರಿಗೂ ನಮಗೂ ವ್ಯತ್ಯಾಸ, ನಿರಂತರವಾಗಿ ಅಂತರವನ್ನು ನಾನು ಕಾಪಾಡ್ಕೊತಾ ಬಂದಿದ್ದೀನಿ. ಮುಂದೆನೂ ಕೂಡ ಅದೇ ಅಂತರ ಕಾಪಾಡ್ಕೊಳ್ತೀನಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.